ನಿಂಗಮ್ಮ ಅರ್ಧ ಮಸ್ತ ನೀರ್ ಬರ್ತದವೆ, ಬಟ್ಟೆ ಒಕ್ಕಂಬರಕ್ ಹೋಗೋಣ ಅಂತ ಹೇಳಿದ್ಲು. ಬಟ್ಟೆ ಒಗ್ಯಕ್ ಹೋಗೋಣ ನಮ್ಮ ಅತ್ತಿಗೆ ಹೇಳಿ ಅಂದ್ರೆ ನಮ್ಮ ಅತ್ತೆ ಮಂತಾಗೆ ಇಲ್ವಲ್ಲ, ಅದ್ ಮೊದ್ಲೇ ಕಿವುಡ್ದುಲ್ಲು, ಅರ್ಧಂಬರ್ಧ ಕಿವುಡು. ನಾನೊಂದ್ ಹೇಳಿದ್ರೆ ಅದೊಂದ್ ತಿಳ್ಕೊಂಬತ್ತಿ, ಇದ್ದಿದ್ದ ಕಿವೆ ಕೂದು ಹೋಗ್ಬೋದಾಯ್ತು ಬಟ್ಟೆ ಒಕ್ಕಂಬತ್ತೀನಿ ಅಂತಾನ. ಇವಾಗ ಯಾರ್ಗನ ಹೇಳೋಗಿಯೋ ಅವ್ರೊಂದ್ ಹೇಳೋದು, ಈ ಅತ್ತೆ ಒಂದು ಅರ್ಥ ಮಾಡ್ಕೊಂಬೋದು, ಇನ್ನೇನೇನೋ ಅನಾಹುತ ಮಾಡುತ್ತೆ, ಅದ್ಕರ್ದ ಭಯವಾಗುತ್ತೆ ಯಾರ್ಗನ ಹೇಳೋಗಕ್ಕೆ. ಏನ್ ಮಾಡೋಣ ಇವಾಗ? ಏ ಮಾದೇವಿ, ಏನೇ ಇಲ್ಲೇ ನಿಂತ್ಕೊಂಡು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ನಾನು ನಮ್ಮಂತಗೆ ಬಟ್ಟೆ ಒತ್ಕೊಂಡು ನಿಂತಿದ್ದೀನಿ, ನೀನ್ ಬತ್ತಿ ಅಂತ ನೀನ್ ಈಟ ತಾಳಿ ಬೋರ್ಲೇ ಇಲ್ಲ. ನಾನು ಅದಕ್ಕೆ ನಿಮ್ಮಂತಕ್ಕೆ ಬಂದೆ, ಐದಾಳ ಇಲ್ವೋ ಏನ್ ನನ್ನೇ ಬಿಟ್ಟು ಹೋದ್ಲ ಅಂತಾನ. ನೀನ್ ನೋಡಿದ್ರೆ ಬಟ್ಟೆ ಒತ್ಕೊಂಡು ಇಲ್ಲೇ ಬಾಗ್ಲಾಗೆ ನಿಂತಿದ್ಯಲ್ಲೇ. ಏ ಅದೇನು ಇಲ್ಲ ಕಣೆ ನಿಂಗಮ್ಮ, ಅದೇ ನಮ್ಮ ಹತ್ತಿರ್ಲಿಲ್ವಲ್ಲ, ಯೋಳಿ ಬರೋಣ ಅಂತ ಕಾಯ್ತಿದ್ದೀನಿ. ಅದ್ ಎತ್ಲಾಗ ಹೋಗಿ ಕುಕ್ಕರಿಸ್ಕೊಂಡೈತೆ, ಅದಕ್ಕೆ ನೋಡ್ತಾ ಇದೀನಿ ಏನಾರ ಬಂದ್ರೆ ಯೋಳಿ ಬರೋಣ ಅಂತಾನ. ಅದ್ ಬರಂಗೇ ಇಲ್ಲ, ಅದ್ ಎಲ್ಗ ಹೋಗೈತೋ ಏನೋ, ಯೋಳಿನೂ ಹೋಗಿಲ್ಲ. ಅಲ್ಲ ನಿಮ್ಮ ಅತ್ತೆ ಅಲ್ಲಿ ಸಣ್ಣ ಜೀರ್ಮಂತಗೋ ಇಲ್ಲ ದೊಡ್ಡ ಜೀರ್ಮಂತಗೋ ಎಲ್ಲ ಮಾತಿ ಕುಕೊಂಡಿರ್ತಾಳೆ, ಅವಳು ಬರ್ತಾಳೆ ಯೋಳು ಬರೋಣ ಅಂತ. ನೀನ್ ಇಲ್ಲೇ ಬಾಗ್ಲಾಗೇನೆ ಬಟ್ಟೆ ಒತ್ಕೊಂಡು ನಿಂತಿದ್ಯಲ್ಲೇ. ಬಾ ಹೋಗನ್ ಸುಮ್ಮನ, ಅಲ್ಲಿ ಲಸ್ಮಕ್ಕ ಐತಲ್ಲ ಆ ಕಡೆ ಮನೆಗೆ, ಅವಕ್ಕ ಏಳು ಹೋಗನ್ ಬಾ, ಬಟ್ಟೆ ಒಗ್ಯಕ್ ಹೋಗ್ತೀವಿ. ನಮ್ಮ ಅತ್ತೆ ನನ್ನ ಬಂದ್ರೆ ಏಳು ಅಂತ ಹೇಳಿವೆನ್, ಬಾ ಹೋಗಣ. ನೀನ್ ನೋಡಿ ಇಲ್ಲೇ ಕಾತ್ಕೊಂಡ್ ಕುಕೊಂಡಿದ್ಯಾ. ಏ ಹಂಗಲ್ಲ ಕಣೆ, ನಮ್ಮ ಅತ್ತಿಗೆ ಒಂದಿಟ್ ಕಿವಿ ಕೇಳಿಸಲ್ಲ, ಅರ್ಧಂಬರ್ಧ ಕಿವುಡು, ಅದಕ್ಕೇನೆ ಬಂದ್ರೆ ಏಳು ಹೋಗೋಣ ಅಂತ. ಆಮೇಲೆ ಯಾರ್ಗನ ಹೇಳಿರೆ ಅವ್ರೊಂದ್ ಹೇಳೋಣ, ಇದು ನಮ್ಮ ಅತ್ತೆ ಇನ್ನೊಂದೇನು ಅರ್ಥ ಮಾಡ್ಕೊಂಬತ್ತೆ, ಅದಕ್ಕೇನೆ ನಾನೇ ಹೇಳೋದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದೀನಿ. ಅದ್ ಬರಂಗೇ ಇಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ನೋಡಿ. ಅಲ್ಲಸ್ಮ ಕೈಗೇನೆ ಏಳು ಹೋಗೋಣ, ಬಂದ್ರೆ ಏಳು ನಮ್ಮ ಅತ್ತೆ ನನ್ನ ಬಟ್ಟೆ ಒಗ್ಯಕ್ ಹೋಗ್ಯಾರೆ ನಿಂಗಮ್ಮನು ನಿನ್ ಸೊಸೆನು ಅಂತ ಹೇಳಿ ಹೋಗನ್ ಬಾ. ಸರಿ ನಡಿ, ಬಿಸ್ಲಾಗುತ್ತೆ, ತಿರ್ಗ್ ಬಿಸ್ಲಾದ್ರೆ ಒಗ್ಯಕ್ಕಾಗಲ್ಲ. ಹೊತ್ತು ಮುಂಚೆ ಹೋದ್ರೆ ಒಂದಿಟ ಬಿಸ್ಲು ನೆತ್ತಿಗೆ ಬರೋಟೈತಿಗೆ ಎಲ್ಲ ಒಗ್ದು ಒಣಗಾಕ್ಬೋದು. ಸರಿ ನಡಿಯಮ್ಮ, ಅಲ್ಲಸ್ಮ ಕೈಗೆ ಹೇಳಿ ಹೋಗೋಣ, ನಮ್ಮ ಅತ್ತೆ ನನ್ನ ಬಂದ್ರೆ ಏಳು ಅಂತಾನ. ನಡಿ ಹೋಗೋಣ. ಲಸ್ಮಕಯ್ಯ, ಲಸ್ಮಕಯ್ಯ, ಏನ್ ಮಾಡ್ತಾ ಇದೀಯ? ಬಾಯಿಲ್ ಒಂದಿಟ್ಟು ಅರಕೆ. ಈಗ ಯಾಕೆ ಮಾದೇವಿ, ನಿಂಗಮ್ಮನು ನೀನು ಬಟ್ಟೆ ಒತ್ಕೊಂಡು ನಮ್ಮನೆ ಮುಂದೆ ಹಿಂಗೆ ನಿಂತಿದ್ರ ಯಾಕೆ? ನಾನೇನ್ ಬಟ್ಟೆ ಒಗ್ಯಕ್ ಬರಲ್ಲಮ್ಮ, ಹೋಗ್ರಿ ನೀವೇನೆ. ನಾನು ನೆನ್ನೆ ದಿವಸ ಹೋಗಿ ಹಳ್ಳಕ್ ಹೋಗಿ ಒಕ್ಕಂಬಂದೆ ಕಣೆ. ಭಾಗ್ಯಮ್ಮ ಬಂದಿದ್ಲು, ಭಾಗ್ಯಮ್ಮನು ನಾನು ಹೋಗಿ ಒಕ್ಕಂಬಂದ್ವಿ ನೆನ್ನೆಸ್ಲೇನೆ. ನಮ್ಮವ ಯಾವು ಇಲ್ಲ ಬಟ್ಟೆ, ಹೋಗ್ರಿ ನೀವು. ಏ ಲಸ್ಮಕಯ್ಯವ್, ನಾನು ನಿನ್ನೇನು ಬಟ್ಟೆ ಒಗ್ಯಕ್ ಬಾ ಅಂತ ಕರಿಯಕ್ ಬರ್ಲಿಲ್ಲ. ನಾನು ಬಟ್ಟೆ ಒಗ್ಯಕ್ಕೆ ಹೋಗ್ತಾ ಇದೀನಿ, ನಮ್ಮ ಅತ್ತಿರ್ಲಿಲ್ಲ ಮಂತಾಗಿ ಏಳ್ ಬರೋಣ ಅಂದ್ರೆ, ಅದಕ್ಕೇನೆ ನಿನ್ಗೆ ಏಳು ಹೋಗೋಣ ಅಂತ ಬಂದೆ. ನಮ್ಮ ಅತ್ತೆ ನನ್ನ ಬಂದ್ರೆ ನನ್ ಸೊಸೆ ಎಲ್ಲೋದ್ಲು ಅಂದ್ರೆ ಬಟ್ಟೆ ಒಗ್ಯಕ್ ಹೋದ್ಲು ನಿಂಗಮ್ಮನು ಅವಳುನು ಅಂತ ಏಳು ಅಂತ ಹೇಳಕ್ ಬಂದೆ. ಹಂಗ ಸರಿ ಆತಮ್ಮ, ನಿಮ್ಮ ಅತ್ತೆ ನನ್ನ ಬಂದ್ರೆ ಬಟ್ಟೆ ಒಗ್ಯಕ್ ಹೋಗ್ಯವಳೆ ನಿನ್ ಸೊಸೆನು ನಿಂಗಮ್ಮನು ಅಂತ ಹೇಳ್ತೀನಿ, ಹೋಗ್ರಿ ನೀವು ಓದ್ತಾ ತಿರ್ಗ. ಹಂಗಲ್ಲ ಕಣ್ಲಸ್ಮಕಯ್ಯೋ, ನಮ್ಮ ಅತ್ತೆ ಬೇರೆ ಮೊದ್ಲೇ ಅರ್ಧಂಬರ್ಧ ಕಿವುಡು, ಅದಕ್ಕೇನೆ ಒಂದಿಟ ಜೋರಾಗಿ ಹೇಳೋದಕ್ಕೆ ಕೇಳ್ಸಂಗೆ. ಆಮೇಲೆ ನೀನು ನಿಧಾನ ಕೇಳಿದ್ರೆ ಅದಿನ್ನೇನು ಅರ್ಥ ಮಾಡ್ಕೊಂಡು ಇನ್ನೇನು ಅಂದ್ಕೊಂಡ್ಬಿಡುತ್ತ ಆಮೇಲೆ, ಅದಕ್ಕೇನೆ. ಆತ್ ಬಿಡೆ, ನನ್ಗೇನ್ ಗೊತ್ತಿಲ್ವೇ ನಿಮ್ಮ ಅತ್ತೆ ಬಗ್ಗೆ ಕಿವುಡಿ ಎಂಬುದು? ನಾನೆಲ್ಲ ಹೇಳ್ತೀನಿ, ಹೋಗು ನೀನು ಬಟ್ಟೆ ಒಗ್ಯಕ್ಕೆ. ಸರಿ ಕಣಕ್ಕ, ನಾವ್ ಹೋಗ್ತೀವಿ. ಬಂದೇಡ್ಕೆ ನಮ್ಮ ಅತ್ತೆ ಬಂದೇಡ್ಕೇನೆ ಮರಿದಂಗೆ ಹೇಳು. ಇವ್ರ ಅತ್ತೆ ಕಿವುಡಿ ಅಂತೆ, ಅದು ಕಿವುಡಿ ಅಂದ್ರೆ ಪೂರ್ತಿ ಕಿವುಡಲ್ಲ, ಅರ್ಧಂಬರ್ಧ. ಹೆಂಗ ಇವ್ರ ಅತ್ತೆನ ಇವತ್ತು ಸರಿಯಾಗಿ ಆಟಾಡ್ಸೋಣ, ಒಳ್ಳೆ ಚಾನ್ಸ್ ಸಿಕ್ಕೈತೆ. ಇವ್ರ ಅತ್ತೆ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಅದೇ ನಿಮ್ ಗುಂಡಜ್ಜಿ. ನನಗೆ ಒಳ್ಳೆ ಚಾನ್ಸ್ ಈ ಗುಂಡಜ್ಜಿನ ಆಟಾಡ್ಸಕ್ಕೆ. ಗುಂಡಜ್ಜಿ ಅದು ಎಲ್ಲೋಗಿದ್ಯಾ? ಜಲ್ದಿ ಬಾ, ನಿನ್ನ ಆಟಾಡ್ಸಿ ಒಂದ್ ಸ್ವಲ್ಪ ಮಜಾ ತಗಮನ ಇವತ್ತು. ಮಾಡ್ ಮುಚ್ಕಣೈತೆ. ಈ ಮಳೆ ಈಗ್ಲಾಗ್ಲೇ ಬೋರಂಗೈತೆ. ನನ್ ಸೊಸೆ ಸೋರೆ ಪೋದೆ ಒಳಕ್ ಇಕ್ಕಣಿದಳೋ ಏನು, ಯಾರ ಮಂತಕನ ಹೋಗಿಲ್ಲ ಅಲ್ಲೇ ಒಳಕಂಡ್ ಕುಕ್ಕಣ ಇದ್ದಾಳೋ ಏನೋ. ನಾನೇನೋ ಶಣ ಹೊತ್ ಮಂತಾಗಿಲ್ದಿದ್ರೆ ಎದ್ದು ಬಿಡ್ತಾಳೆ ಯಾರ ಮಂತಕನ ಹೋಗಿ ಕುಕ್ಕಂಡ್ ಮಾತಾಡಕ್ಕೆ. ಏನು ಯೂಟತ್ತಾದ್ರೂ ಬರ್ಲಿಲ್ವಲ್ಲ ನನ್ ಸೊಸೆ ಎಲ್ಗ ಹೋಗ್ಯಾಳೆ ಅಂತಾನ. ನಾನೇ ಅವ್ರ ಮಂತಕ್ ಹೋಗಿ ಏನಾನ ಬಂದಿದ್ರೆ ಹೋಗಿ ಹೇಳು ಬರೋಣ. ಏನಪ್ಪಾ ಇದು? ಅಲ್ಲ ನಾನು ನೆನೆಸ್ಕೊಂಡೇಡ್ಕೆ ಗುಂಡಜ್ಜಿ ನಮ್ಮನೆ ಕಡೆಗೆ ಬರ್ತಾ ಇದ್ದಾಳೆ. ಇತ್ಲಾಗೆ ಹೋಗಿದ್ಲು. ಅದೇ ಬೋಡಜ್ಜಿ ಮಂತಕ್ ಹೋಗಿರ್ಬೇಕೇನ, ನೆನ್ನೆ ಸ್ಕೂಲಿಗೆ ಹೋಗಿದ್ಲಲ್ಲ, ಕೂಲಿ ದುಡ್ಡು ಇಸ್ಕೊಂಬರಕ್ ಹೋಗಿರ್ಬೇಕೇನ. ಬರ್ಲಿ ಇರು ಹೇಳ್ತೀನಿ. ಇದ್ಯಾಕೆ ಲಸ್ಮಕ್ಕ ಮಕ ಇಳೆ ಬಿಡ್ಕೊಂಡು ನಿಂತ್ಕೊಂಡಿದ್ಯಾ? ಯಾಕೆ ಏನತೆ? ಗುಂಡಕಯ್ಯ, ನಿನ್ ಸೊಸೆ ನಿಂಗಮ್ಮನ್ ಕರ್ಕೊಂಡು ಬಟ್ಟೆ ತುಂಬ್ಕೊಂಡು ಹೋದ್ಲು. ಏನು ಹೇಳ್ತಾ ಇದ್ಯಾ ಲಸ್ಮಕ್ಕ? ಅಲ್ಲ ನನ್ ಸೊಸೆ ಯಾಕೆ ನಿಂಗಣ್ಣು ಕರ್ಕೊಂಡು ಹೋಗ್ತಾಳೆ? ಯಾರಿಗ್ ಗೊತ್ತಾಕ, ಬಟ್ಟೆ ತುಂಬ್ಕೊಂಡು ಓಡೋದ್ರು ಇಬ್ರು, ಟೈಮ್ ಆಗುತ್ತೆ ಅಂತಾನ. ಬಟ್ಟೆ ಎಲ್ಲ ತುಂಬ್ಕೊಂಡೋದ್ಲು. ಎಲ್ಲಿಗೆ ಹೋದ್ಲೆ? ನಿಂಗಣ್ಣನ ಜೊತೆಗೆ ಹೋದ್ಲೆ? ಅಯ್ಯೋ ರಾಮ, ಅಲ್ಲ ನಿಂಗಣಗೂ ನನ್ ಸೊಸೆಗೂ ಏನ್ ಸಂಬಂಧನೇ? ಅವನ್ ಜೊತೆಗೆ ಯಾಕೆ ಹೋದ್ಲು? ಹೆಂಗ ನನ್ನ ಐಡಿಯಾ ವರ್ಕೌಟ್ ಆಗ್ತೈತಿ. ನಿಂಗಮ್ಮ ಬದ್ಲು ನಿಂಗಣ್ಣ ಅಂತ ತಿಳ್ಕೊಂಡಿದ್ದಾಳೆ ಈ ಗುಂಡಜ್ಜಿ. ಇವಾಗ ನೋಡ್ರಿ ಹೆಂಗಿರುತ್ತೆ ಕಾಮಿಡಿ. ಗುಂಡಜ್ಜಿ ಇವಾಗ ನಿಂಗಣ್ಣನ ಜೊತೆಗೆ ಇವ್ಳ ಸೊಸೆ ಓಡೋಗಿದ್ದಾಳ ಅಂತಾನ ತಿಳ್ಕೊಂಡಿರ್ತಾಳೆ. ಏನಿಲ್ಲ ಸ್ಮಕ್ಕ ಹಿಂಗ್ ಹೇಳ್ತಾ ಇದ್ಯಾ? ಅಯ್ಯೋ ರಾಮ, ನಿಂಗಣ್ಣನ ಜೊತೆಗೆ ಓಡೋದ್ಲೆ ನನ್ ಸೊಸೆ? ಅಯ್ಯೋ ನಾನಂತೂ ಅಂದ್ಕೊಂಡಿರ್ಲಿಲ್ಲ.
ಅಲ್ಲ ನನ್ನ ಮಗ ನಿಂಗಣ್ಣ ಹಿಂಗ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ವಲ್ಲೇ. ಅಲ್ಲ ನಮ್ಮಂತಕ್ ಬಂದು ದಿನಾನ ಚೌಕಬಾರ ಆಡನು, ಅವಳುನು ಅವನು ಅಣ್ಣ ಅಣ್ಣ ಅಂತ ಅಂತಿದ್ಲು, ಅಣ್ಣ ಅಣ್ಣ ಅಂತ ಒಂದೊಂದು ಅವನ ಜೊತೆಗೆ ಓಡೋದ್ಲಿ. ಅಯ್ಯೋ ರಾಮ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡೋದ್ಲಲ್ಲೇ ಅವಳು. ಏನ ಕಣಕ, ಅದ್ ಎಲ್ಗ ಹೋದ್ರೋ ಯಾಕೆ ಹೋದ್ರೋ ನನಗಂತೂ ಗೊತ್ತಿಲ್ಲ. ಹೋದ್ರಮ್ಮ, ನಾನು ನೋಡ್ದೆ ಅದಕ್ಕೆ ಹೇಳ್ದೆ ಅಷ್ಟೇನೆ. ನನಗೆ ಒಳ ಕೆಲಸ ಇದಾವೆ, ಹೋಗ್ತೀನಿ. ಏನೇ ಲಸ್ಮಕ್ಕ, ಅಯ್ಯೋ ಹೋಗಿ ಬಿಟ್ಲಲ್ಲ ಒಳಕ್ಕೆ. ಹೋಗತ್ತ, ಇವ್ರಿಬ್ರು ನೋಡಿ ಎಂತ ಕೆಲಸ ಮಾಡಿದಾರೆ. ಅಲ್ಲ ನನ್ ಸೊಸೆ ಇಂತಾಳ ಅಂಬದ್ ನನಗೆ ಗೊತ್ತಿರ್ಲಿಲ್ಲ. ಏನೋ ಒಂದಿಟ್ಟು ಸೋಂಬೇರಿ ಹೇಳಿದ್ ಮಾತ್ ಕೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲ ನೋಡಿರೆ ಅವನ ಯಾವನ ನಿಂಗಣ್ಣನ್ನೇ ಕರ್ಕೊಂಡು ಹೋಗಿದಾಳಲ್ಲ ಇವಳು. ಅಯ್ಯೋ ರಾಮ, ನಮ್ಮ ಮನೆ ಮರ್ಯಾದಿ ಎಲ್ಲ ನಾ ಬೀದಿ ಪಾಲ್ ಮಾಡ್ಬಿಟ್ಲೆ. ನಾನ್ ಬಡ್ಕೊಂಡೆ ಅವತ್ತೇನೆ ನನ್ನ ಮಗುಗೆ ಬೇಡ ಕಣೋ ಅಂದ ಚಂದ ನೋಡಿ ಕಟ್ಕೆ ಬೇಡ ಅಂತಾನ. ಇವಾಗ ನೋಡು ಸರಿಯಾಗಿ ಮಾಡೋಗಿದಾಳ ನನ್ನ ಮಗುಗೆ. ಎಲ್ಲ ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗಿದಾಳ ಅಂದ್ರೆ ನನ್ನ ಒಡವೆ ಪಡವೆ ಎಲ್ಲ ತುಂಬ್ಕೊಂಡು ಹೋಗಿದಾಳೋ ಏನೋ ಅವನ ಜೊತೆಗೆ. ಹೋಗಿ ನೋಡ್ಬೇಕು ಮಂತಕ್ ಹೋಗಿ ಅದೇನ್ ಮಾಡೋಗ್ಯಾಳ ಎಂಬದ. ನಾನ್ ಬಡ್ಕೊಂಡೆ ಅವತ್ತೇನೆ ಬೇಡ ಕಣೋ ಇಂತಾಳು ಅಂತಾನ. ನನ್ ಮಾತು ಕೇಳಲಿಲ್ಲ. ಅಂದ ಚಂದ ನೋಡಿ ಕಟ್ಕೊಂಬಂದ. ನಾನು ಹೇಳ್ದೆ ಅವತ್ತೇನೆ, ಇಂತಾರು ಸ್ಯಾನೆ ದಿನ ಬಾಳಲ್ಲ, ಬೇಡ ಕಣೋ ನಮ್ಮ ಅಣ್ಣನ ಮಗಳು ಇದ್ದಾಳೆ, ತಂದ್ ಮದ್ವೆ ಮಾಡ್ತೀನಿ ನಿನಗೆ ಸುಮ್ನಿರು ಅಂತಂದ್ರೆ ಕೇಳಲಿಲ್ಲ. ನಾನು ಲವ್ ಮಾಡಿದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ, ತ್ರಿಪು ಸುಂದರಿ ಅಂತ ನಾ ಕಟ್ಕೊಂಬಂದ. ಇವತ್ ನೋಡು ಎಲ್ಲ ಮನೆ ಮಾರೇದಿ ಎಲ್ಲನ ತೆಗೆದು ಓದ್ಲು ಯಾವನ್ ಜೊತೆಗನ. ಇದ್ಯಾಕೆ ಗುಂಡಕಯ್ಯ ಹಿಂಗ್ ಬೈಕಂತ ಇದ್ಯಾ ಯಾರನ? ಯಾಕೆ ಏನಾಯ್ತು? ಅಲ್ಲ ನಮ್ಮ ಮನೆ ಮರ್ಯಾದಿನ ತೆಗೆದು ನನ್ನ ಸೊಸೆ ಓಡೋಗಿದ್ದಾಳಂತ ನಾನ್ ಬೈಕಂಡ್ ನಿಂತ್ಕೊಂಡಿದ್ರೆ ನೀನು ಆಡೊಳೆ ಜೋರಾಗಿ ಬರ್ತಾವೆ ಗುಂಡಜ್ಜಿ ಅಂತ ಮಾತಾಡಕ್ ಬಂದವಳು ಇಲ್ಲಿ. ಸೆಲ್ಲಾಟ ಆಡ್ತೀಯನಮ್ಮ ರಂಗಮ್ಮ ನೀನು. ಅಯ್ಯೋ ನಾನೇನೋ ಹೇಳಿರಿ, ಈ ಕಿವಿಡ್ ಗುಂಡಜ್ಜಿ ಇನ್ನೇನೋ ಅರ್ಥ ಮಾಡ್ಕೊಂಬತ್ತೆ. ಕಿವೆಕ್ ಹೋಗಿ ಊದ್ಬೇಕು ಒಂದಿಟ್ಟು ಹತ್ರಕ್ ಹೋಗಿ, ಹಂಗಾದ್ರೆ ಗೊತ್ತಾಗುತ್ತೆ. ಗುಂಡಕಯ್ಯ, ನಾನು ನೀನ್ ಹಾಡು ಹೇಳ್ತಾ ಇದೀಯ ಅಂತ ಕೇಳಲಿಲ್ಲ, ಯಾರನ್ನ ಬೈಕಂತಿದ್ದಲ್ಲ ಯಾಕೆ ಅಂತ ಕೇಳ್ದೆ. ನಾನೇನೋ ಕೇಳಿದ್ರೆ ನೀನ್ ಇನ್ನೇನೋ ತಿಳ್ಕೊಂತಿಯಮ್ಮ. ಹಂಗಂದ ನಾನೆಲ್ಲನು ನಾನ್ ಬೈಕಂತಿದ್ರೆ ಇವಳೊಳ್ಳೆ ಸೆಲ್ಲಗ್ಗಾತಿ ಹಾಡು ಹೇಳ್ತಾ ಇದೀಯ ಅಂತ ಕೇಳ್ತಾಳಲ್ಲ ಅಂತ ನನಗೆ ಸಿಟ್ಟು ಬಂತು. ಅದಕ್ಕೆ ಹಂಗೊಂದೆ. ಹೋಗ್ಲಿ ಬಿಡು, ಇವಾಗ ನೀನ್ ಬೈಕಂತ ಇದೆಯಲ್ಲ ಯಾಕೆ, ಯಾರನ್ನ ಬೈಕಂತಿರೋದ್ ಹಂಗೆ? ಇನ್ಯಾರೇ ನಮ್ಮನೆಗೊಬ್ಳು ಇದ್ದಾಳಲ್ಲ ಮೂದೇವಿ, ಅವಳೇನೆ. ಅಯ್ಯಯ್ಯಯ್ಯಯ್ಯೋ, ನಿನಗೆ ಕಿವಿ ಕೇಳಿಸಲ್ಲ ಅಂದ್ರೆ ನಮಗೂ ಕೇಳಿಸಲ್ವೇ? ನಿಧಾನಕ್ಕೆ ಹೇಳು, ಕೇಳುತ್ತೆ ನನಗೆ. ಹ್ಞೂ ಕಣೆ, ಅದೇ ನನ್ ಸೊಸೆ ಇದ್ದಾಳಲ್ಲ ಮಾದೇವಿ, ಅವಳುನು ಆ ಮೂಲೆ ಮನೆ ನಿಂಗಣ ಇದಾನಲ್ಲ, ಇಬ್ರು ಬಟ್ಟೆ ತುಂಬ್ಕೊಂಡು ಹೋದ್ರಂತ ಎಲ್ಗನ. ಅದ್ ಎಲ್ಗ ಹೋದ್ರೋ ಏನೋ ಗೊತ್ತಿಲ್ಲ. ನೋಡೆ ಇಬ್ರು ಎಂತ ಕೆಲಸ ಮಾಡಿದಾರೆ. ಇಂತ ಕೆಲಸ ಮಾಡ್ಬೋದೇನೆ ಹೇಳೆ ನೀನೇನೆ. ಈ ಬಜ್ಜಿ ಕೇಳಿಸಲ್ಲ ಅಂತ ನಾನು ಒಂದಿಟ್ಟು ಹತ್ರಕ್ ನಿಂತ್ಕೊಂಡು ಹೇಳಿದ್ರೆ ಇವಳುನು ಜೋರಾಗಿ ಹೇಳ್ತಾಳೆ, ನನ್ಗೇನ್ ಕೇಳಿಸಲ್ಲ ಅಮ್ಮಂಗೆ. ಅವಾಗತ್ತ ದೂರ ನಿಂತ್ಕೊಂಡ್ರೆ ಆ ಬಜ್ಜಿ ಕೇಳಿಸಲ್ಲ, ಹತ್ರಕ್ ನಿಂತ್ಕೊಂಡ್ರೆ ನನಗ್ ಕಿವೆ ಕಿತ್ತೋಗ್ತವೆ. ಅಲ್ಲ ಈ ಮಾದೇವಿನೂ ಆಮೇಲೆ ಆ ಮೂಲೆ ಮನೆ ನಿಂಗಣ್ಣನು ಓಡೋದ್ರಿ. ಅಯ್ಯೋ ರಾಮ, ಅವ್ರಿಗೇನ್ ಬಂದಿತ್ತು ಅಂತ ಕೇಳ್ದಲ್ಲ. ಅಲ್ಲ ಗಣವಾಗಿದ್ರಲ್ಲ, ಅಲ್ಲ ಮಾದೇವಿನು ಗಣವಾಗಿ ಗಂಡನ ಜೊತೆಗಿದ್ಲು, ಆ ನಿಂಗಣ್ಣನು ಹೇಳ್ತೀನಿ ಒಯ್ದಾಳೆ ಗಣವಾಗಿದ್ದಾಳೆ ಅವಳುನು. ಅಯ್ಯೋ ರಾಮ, ಇವ್ರಿಗೇನ ಬಂದು ಅಂತ ದುರ್ಬುದ್ಧಿ. ಮೊದ್ಲು ನಾನು ಹೋಗಿ ಆ ನಿಂಗಣ್ಣನ ಹೆಂಡ್ತಿಗೆ ಹೇಳ್ಬೇಕು ವಿಷಯನ. ನಿಲ್ಲೆ ರಂಗಮ್ಮ, ಎಲ್ಲಿಗೆ ಹೋಗ್ತೀಯೇ? ಇಲ್ಲೇ ಬತ್ತೀನಿ ಇರ್ಗುಂಡಜ್ಜಿ, ಆ ನಿಂಗಣ್ಣನ ಹೆಂಡ್ತಿಯ ಕರ್ಕೊಂಡ್ ಬತ್ತೀನಿ, ಅದೆಲ್ಲಿ ಕೇಳ್ತೀನಿ ಅದಿಲ್ಲಿ ಅವಳ ಗಂಡ ಎಲ್ಗೋಗೇನೆ ಎಂಬದ. ಏನು ಊರವ್ರಿಗೆಲ್ಲ ಹೇಳಕ್ ಹೋಗ್ತಾ ಇದೀಯೇ ಗುಂಡಜ್ಜಿ ಸೊಸೆ ಓಡೋಗಿದ್ದಾಳೆ ನಿಂಗಣ್ಣನ ಜೊತೆಗೆ ಅಂತಾನ? ನಿಂಗೇನ್ ಮನ ಮರ್ಯಾದೆ ಇಲ್ವೇನೆ ರಂಗಮ್ಮ? ಇಂಥ ವಿಷಯ ಯಾರ್ಗನ ಹೇಳ್ತಾರೆ, ಬಾಯಿ ಮುಚ್ಕೊಂಡಿರು, ಯಾರಿಗೂ ಹೇಳಕ್ ಹೋಗ್ಬೇಡ. ಅಲ್ಲ ನಾನು ನಿಂಗಣ್ಣನ ಹೆಂಡ್ತಿನ ಕೇಳ್ಕೊಂಡ್ ಬತ್ತೀನಿ, ಅದಲ್ಲಿ ನಿನ್ ಗಂಡ ಎಲ್ಗೋಗೇನೆ ಅಂತಾನ ಅಂತ ನಾನ್ ಹೇಳಿದ್ರೆ ಊರಿಗೆಲ್ಲ ಸಾರಕ್ ಹೋಗ್ತಾ ಇದೀನಿ ಅಂತ ನನ್ನೇ ಬೈತಾಳಲ್ಲ ಈ ಗುಂಡಜ್ಜಿ. ಅಲ್ಲ ನನ್ ತಲೆಗ್ ಬರ್ದಿರೋ ಐಡಿಯಾನೆಲ್ಲ ಇವಳೆ ಕೊಡ್ತಾಳೆ, ಊರವ್ರಿಗೆಲ್ಲ ಹೇಳು ಅಂತಾನ. ಏನ್ ಬಡ್ಕಮ್ಮನ್ ಹೇಳತ್ತ ಇಂತರ ಆದ್ರೆ? ಈಗ ನಿಜವೋ ಸುಳ್ಳು ಮೊದ್ಲು ಹೋಗಿ ನಿಂಗಣ್ಣನ ಹೆಂಡ್ತಿನ ವಿಚಾರಿಸ್ಬೇಕು, ನಿನ್ ಗಂಡ ಎಲ್ಲಿ ಹೋಗೇನ ಅಂತ. ಅವಾಗ ಗೊತ್ತಾಗುತ್ತೆ ಸತ್ಯ ಏನು ಅಂಬದು. ಈ ಕಿವಿಡ್ ಗುಂಡಜ್ಜಿ ಅದ್ ಯಾರು ಏನ್ ಹೇಳಿರೋ ಏನ್ ಕತ್ಯೋ, ಇವಳು ಸೊಸೆ ಅದ್ ಎಲ್ಗ ಹೋಗ್ಯಾಳೋ ಏನೋ, ಇವಳು ನೋಡಿದ್ರೆ ಇಬ್ರು ಓಡೋಗ್ಯಾರ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ರಾಮ, ನಾನ್ ಮೊದ್ಲು ಹೋಗಿ ನಿಂಗಣ್ಣ ಹೆಂಡ್ತಿನ ವಿಚಾರಿಸ್ತೀನಿ ಅದಲ್ಲ ಅದೇನು ಅಂತಾನ. ಅಲ್ಲ ನಾನು ಈಟೊಂದು ಹೇಳ್ತಾ ಇದೀನಿ, ಯಾರಿಗೂ ಹೇಳ್ಬೇಡ ಕಣೆ ಅಂತಾನ. ಅಯ್ಯೋ ರಾಮ, ಊರವ್ರಿಗೆಲ್ಲ ಹೇಳ್ತೀನಿ ಅಂತ ಹೊರಟೆ ಬಿಟ್ಲು. ಈ ಕಥೆಯ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಹೋಗ್ ಬನ್ನಿ.